ಶನಿದೇವರು ಅಂದ್ರೆ ಲೋಕಕ್ಕೆ ದೊಡ್ಡವರು, ಸೂರ್ಯಪುತ್ರ ಛಾಯಾಕುಮಾರ, ಕರ್ಮಫಲ ದಾತ ಅಂತನೂ ಕರೀತಾರೆ. ಅವನು ಯಾವುದಕ್ಕೆ ಬೇಕಾದ್ರೂ ನಿಂತ್ಕೊಂತಾನೆ. ಅವನು ಸಮಯ ಇದ್ದಂಥ ಕಾಲದಲ್ಲಿ ಯಾವ ಕಷ್ಟ ಕೊಡೋಕ್ಕೂ ಸರಿ, ಸುಖ ಕೊಡೋಕ್ಕೂ ಸರಿ, ಅವನು 5 ನಿಮಿಷ ನಮ್ಮ ಕಡೆ ಒಳ್ಳೆ ಮನಸ್ಸಿಂದ ನಮ್ಮನ್ನು ನೋಡಿದ್ರೆ ನಾವು ಕುಬೇರರು. 5 ನಿಮಿಷ ಅವನು ನಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ನಾವು ಯಾವತ್ತೂ ಅಲ್ಲ. ಅವರು ಮೊದಲೇ ನಿಮ್ಗೆ ಗೊತ್ತಲ್ವಾ, ಶನಿದೇವರು ಅಂತಂದ್ರೆ ಭಯ ಭಕ್ತಿ ನಿಷ್ಠೆಯಿಂದ ನಾವು ಇರಬೇಕು. ಮೊದಲೇ ಅದ್ರ ಕಥೆ ಎಲ್ಲ ನಾವು ಕೇಳಿದೀವಲ್ವಾ. ಹಾಗಾಗಿ ಸುಳ್ಳು ಹೇಳ್ಬಾರ್ದು, ಭಗವಂತನಿಗೆ ಯಾವ್ದೇ ರೀತಿ ಮೋಸ ಮಾಡಬಾರ್ದು, ಮತ್ತೆ ಹೀಯಾಳಿಸಬಾರ್ದು, ನಿಂದನೆ ಮಾಡಬಾರ್ದು, ಭಗವಂತನನ್ನ ನಿಂದನೆ ಮಾಡಬಾರ್ದು. ಅವನು ನಮ್ದವ್ರನ್ನ ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಅವನನ್ನ ಜರ್ದವ್ರನ್ನ ಯಾವತ್ತೂ ಅವನು ಸುಮ್ಮನೆ ಬಿಟ್ಟು ಇಲ್ಲ. ಈ ಕ್ಷೇತ್ರದಲ್ಲಿ ನೋಡಿ ಅಮ್ಮ, ಶನಿವಾರ ಹೊತ್ತು ಸ್ವಾಮಿ ಆವೇಶ ಆಗ್ತಾರೆ, ಕವಡೆ ಶಾಸ್ತ್ರ ಇರ್ತದೆ. ಎಲ್ಲ ಕೂಡ ಏನ್ ಪರಿಹಾರ ಬೇಕೋ ಅದಕ್ಕೆ ನಾವು ಮಾಡ್ಕೊಡ್ತೀವಿ. ಆ ಸ್ವಾಮಿ ಕಡೆಯಿಂದ ನಾವು ಹೇಳ್ತೀವಿ, ಅದಂಥದ್ದು ಮಾಡ್ಕೋಬೇಕು. ಅವ್ರು ಇಲ್ಲಿ ಕವಡೆ ಶಾಸ್ತ್ರ ಹೇಳ್ತಾರಲ್ಲ, ಕೇಳಿದ್ದೀರಾ ನೀವು? ಕವಡೆ ಶಾಸ್ತ್ರಕ್ಕೆ ಕೇಳ್ತಾರೆ. ಕೇಳೋದ್ ನನಗೆ ಭಯ ಆಯ್ತದೆ. ಹಿಂದೂ ದಿನ ಏನ್ ಮಾಡಿದೀನಿ ಅದ ಡೈರೆಕ್ಟ್ ಆಗಿ ಮಾಡಂಗೆ ಹೇಳ್ತಾರಲ್ಲ, ಅದಕ್ಕೆ ನಮ್ಗೆ ಭಯ ಬಂದಾಗ ಈ ಸಲ ದೇವ್ರ ಕೇಳ್ತೀನಿ, ಸುಮ್ಕೂತಿರ್ತೀನಿ, ದೇವ್ರು ನೋಡ್ಕೊಯ್ತೀನಿ. ನಾವ್ ಹಿಂದೂ ಏನ್ ಕೆಟ್ಟ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನೀನ್ ಇದೇ ಮಾಡಿದೀನಿ ಅಂತ ನಡೆಯಕ್ಕಾಗಲ್ಲ ಅಂತ ಒಳಗೆ ಎತ್ಕ ಬಂದವರು ಇವತ್ತು ಚೆನ್ನಾಗಿದ್ದಾರೆ. ನಮ್ಗೆ ಮಕ್ಳಿಲ್ಲ ಅನ್ನೋಂಥವ್ರಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ. ಇವತ್ತು ಏನ್ ಕೇಳ್ತಾನೋ ಪರಮಾತ್ಮ ಅದನ್ನ ಕಷ್ಟನ ಬಗೆಹರಿಸ್ತಾರೆ. ಯಾರಿಗಾರ ಒಬ್ರು ಗೋಮಚಾರ. ಶನಿದೇವರು ಅಂದ್ರೆ ಲೋಕಕ್ಕೆ ದೊಡ್ಡವರು, ಸೂರ್ಯಪುತ್ರ ಛಾಯಾಕುಮಾರ, ಕರ್ಮಫಲ ದಾತ ಅಂತನೂ ಕರೀತಾರೆ. ಅವನು ಯಾವುದಕ್ಕೆ ಬೇಕಾದ್ರೂ ನಿಂತ್ಕೊಂತಾನೆ. ಅವನು ಸಮಯ ಇದ್ದಂಥ ಕಾಲದಲ್ಲಿ ಯಾವ ಕಷ್ಟ ಕೊಡೋಕ್ಕೂ ಸರಿ, ಸುಖ ಕೊಡೋಕ್ಕೂ ಸರಿ, ಅವನು 5 ನಿಮಿಷ ನಮ್ಮ ಕಡೆ ಒಳ್ಳೆ ಮನಸ್ಸಿಂದ ನಮ್ಮನ್ನು ನೋಡಿದ್ರೆ ನಾವು ಕುಬೇರರು. 5 ನಿಮಿಷ ಅವನು ನಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ನಾವು ಯಾವತ್ತೂ ಅಲ್ಲ. ಅವರು ಮೊದಲೇ ನಿಮ್ಗೆ ಗೊತ್ತಲ್ವಾ, ಶನಿದೇವರು ಅಂತಂದ್ರೆ ಭಯ ಭಕ್ತಿ ನಿಷ್ಠೆಯಿಂದ ನಾವು ಇರಬೇಕು. ಮೊದಲೇ ಅದ್ರ ಕಥೆ ಎಲ್ಲ ನಾವು ಕೇಳಿದೀವಲ್ವಾ. ಹಾಗಾಗಿ ಸುಳ್ಳು ಹೇಳ್ಬಾರ್ದು, ಭಗವಂತನಿಗೆ ಯಾವ್ದೇ ರೀತಿ ಮೋಸ ಮಾಡಬಾರ್ದು, ಮತ್ತೆ ಹೀಯಾಳಿಸಬಾರ್ದು, ನಿಂದನೆ ಮಾಡಬಾರ್ದು, ಭಗವಂತನನ್ನ ನಿಂದನೆ ಮಾಡಬಾರ್ದು. ಅವನು ನಮ್ದವ್ರನ್ನ ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಅವನನ್ನ ಜರ್ದವ್ರನ್ನ ಯಾವತ್ತೂ ಅವನು ಸುಮ್ಮನೆ ಬಿಟ್ಟು ಇಲ್ಲ. ಈ ಕ್ಷೇತ್ರದಲ್ಲಿ ನೋಡಿ ಅಮ್ಮ, ಶನಿವಾರ ಹೊತ್ತು ಸ್ವಾಮಿ ಆವೇಶ ಆಗ್ತಾರೆ, ಕವಡೆ ಶಾಸ್ತ್ರ ಇರ್ತದೆ. ಎಲ್ಲ ಕೂಡ ಏನ್ ಪರಿಹಾರ ಬೇಕೋ ಅದಕ್ಕೆ ನಾವು ಮಾಡ್ಕೊಡ್ತೀವಿ. ಆ ಸ್ವಾಮಿ ಕಡೆಯಿಂದ ನಾವು ಹೇಳ್ತೀವಿ, ಅದಂಥದ್ದು ಮಾಡ್ಕೋಬೇಕು. ಅವ್ರು ಇಲ್ಲಿ ಕವಡೆ ಶಾಸ್ತ್ರ ಹೇಳ್ತಾರಲ್ಲ, ಕೇಳಿದ್ದೀರಾ ನೀವು? ಕವಡೆ ಶಾಸ್ತ್ರಕ್ಕೆ ಕೇಳ್ತಾರೆ. ಕೇಳೋದ್ ನನಗೆ ಭಯ ಆಯ್ತದೆ. ಹಿಂದೂ ದಿನ ಏನ್ ಮಾಡಿದೀನಿ ಅದ ಡೈರೆಕ್ಟ್ ಆಗಿ ಮಾಡಂಗೆ ಹೇಳ್ತಾರಲ್ಲ, ಅದಕ್ಕೆ ನಮ್ಗೆ ಭಯ ಬಂದಾಗ ಈ ಸಲ ದೇವ್ರ ಕೇಳ್ತೀನಿ, ಸುಮ್ಕೂತಿರ್ತೀನಿ, ದೇವ್ರು ನೋಡ್ಕೊಯ್ತೀನಿ. ನಾವ್ ಹಿಂದೂ ಏನ್ ಕೆಟ್ಟ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನೀನ್ ಇದೇ ಮಾಡಿದೀನಿ ಅಂತ ನಡೆಯಕ್ಕಾಗಲ್ಲ ಅಂತ ಒಳಗೆ ಎತ್ಕ ಬಂದವರು ಇವತ್ತು ಚೆನ್ನಾಗಿದ್ದಾರೆ. ನಮ್ಗೆ ಮಕ್ಳಿಲ್ಲ ಅನ್ನೋಂಥವ್ರಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ. ಇವತ್ತು ಏನ್ ಕೇಳ್ತಾನೋ ಪರಮಾತ್ಮ ಅದನ್ನ ಕಷ್ಟನ ಬಗೆಹರಿಸ್ತಾರೆ. ಯಾರಿಗಾರ ಒಬ್ರು ಗೋಮಚಾರ